ನಮಸ್ತೆ ವೀಕ್ಷಕರೇ, ಉತ್ತರ ಕರ್ನಾಟಕದ ಅಡುಗೆ ಮನೆಗೆ ಸ್ವಾಗತ. ಇವತ್ತು ನಾನು ಮಾಡಿ ತೋರಿಸೋ ರೆಸಿಪಿ ಮನೆಯಲ್ಲೇ ತಯಾರಿಸುವಂಥ ಜಿಲೇಬಿ ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ಮೊದಲನೇದಾಗಿ 1 ಕಪ್ ಮೈದಾ ಹಿಟ್ಟು, ಅರ್ಧ ಕಪ್ ಮೊಸರು, 1 ಕಪ್ ಸಕ್ಕರೆ, ಚಿಟಿಕೆ ಅಡಿಗೆ ಸೋಡಾ, 1 ಟೀ ಸ್ಪೂನ್ ಲಿಂಬೆಹಣ್ಣಿನ ರಸ, ಚಿಟಿಕೆ ಏಲಕ್ಕಿ ಪುಡಿ, ಅರ್ಧ ಟೀ ಸ್ಪೂನ್ ಫುಡ್ ಕಲರ್. ಕರೆಯಲು ಬೇಕಾಗುವಷ್ಟು ಎಣ್ಣೆಯನ್ನು ತೆಗೆದುಕೊಳ್ಳಿ. ಜಿಲೇಬಿ ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ನಲ್ಲಿ 1 ಕಪ್ ಮೈದಾ ಹಿಟ್ಟನ್ನು ಹಾಕಿ, ಚಿಟಿಕೆ ಅಡಿಗೆ ಸೋಡಾ ಹಾಕಿ, ಅರ್ಧ ಟೀ ಸ್ಪೂನ್ ಆರೆಂಜ್ ಫುಡ್ ಕಲರ್ ಹಾಕಿ, ಅರ್ಧ ಕಪ್ ಮೊಸರನ್ನು ಹಾಕಿ, ಸ್ವಲ್ಪ ನೀರನ್ನು ಹಾಕುತ್ತಾ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಈ ರೀತಿ ಕನ್ಸಿಸ್ಟೆನ್ಸಿ ಬರುವವರೆಗೆ ಮಿಕ್ಸ್ ಮಾಡಿ 10 ನಿಮಿಷ ನೆನೆಯಲು ಬಿಡಿ. ಈಗ ಸಕ್ಕರೆ ಪಾಕ ತಯಾರಿಸಲು ಒಂದು ಪಾತ್ರೆಯಲ್ಲಿ 1 ಕಪ್ ಸಕ್ಕರೆಯನ್ನು ಹಾಕಿ, 1 ಕಪ್ ನೀರನ್ನು ಹಾಕಿ ಒಂದೆಳೆ ಪಾಕ ಬರುವವರೆಗೆ ಕುದಿಸಿಕೊಳ್ಳಿ. ಈ ರೀತಿ ಒಂದೆಳೆ ಪಾಕ ಬಂದ ನಂತರ ಚಿಟಿಕೆ ಏಲಕ್ಕಿ ಪುಡಿ ಹಾಕಿ, ಚಿಟಿಕೆ ಆರೆಂಜ್ ಫುಡ್ ಕಲರ್ ಹಾಕಿ, 1 ಟೇಬಲ್ ಸ್ಪೂನ್ ಲಿಂಬೆಹಣ್ಣಿನ ರಸವನ್ನು ಹಾಕಿ ಮಿಕ್ಸ್ ಮಾಡಿಕೊಂಡರೆ ಸಕ್ಕರೆ ಪಾಕ ರೆಡಿ. ಈಗ ಮುಂಚೆ ರೆಡಿ ಮಾಡಿಟ್ಟಿರೋ ಹಿಟ್ಟನ್ನು ಸಾಸ್ ಬಾಟಲಿಗೆ ಹಾಕಿ ಮುಚ್ಚಳ ಮುಚ್ಚಿ ರೆಡಿ ಮಾಡಿಕೊಳ್ಳಿ. ನಂತರ ಒಂದು ಪ್ಯಾನ್ನಲ್ಲಿ ಜಿಲೇಬಿ ಕರಿಯಲು ಬೇಕಾಗುವಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಬಿಸಿಯಾದ ನಂತರ ಒಂದೊಂದಾಗಿ ಜಿಲೇಬಿ ಆಕಾರದಲ್ಲಿ ಹಾಕಿಕೊಳ್ಳಿ. ಈಗ ಎರಡೂ ಬದಿ ಗೋಲ್ಡನ್ ಬ್ರೌನ್ ಬರುವವರೆಗೆ ಫ್ರೈ ಮಾಡಿ, ಎಣ್ಣೆಯಿಂದ ತೆಗೆದ ತಕ್ಷಣವೇ ಸಕ್ಕರೆ ಪಾಕದಲ್ಲಿ ಅದ್ದಿ ತೆಗೆದರೆ ಬೇಗ ಮತ್ತು ಸುಲಭವಾಗಿ ತಯಾರಿಸುವಂಥ ಜಿಲೇಬಿ ಸವಿಯಲು ರೆಡಿ. ಬೇಗ ಮತ್ತು ಸುಲಭವಾಗಿ ತಯಾರಿಸುವಂಥ ಜಿಲೇಬಿ ಮಾಡುವ ವಿಧಾನ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.